ಮೋಷನ್ ಮಾಡಿದ್ಮೇಲೆ ಬರ್ನಿಂಗ್ ಸೆನ್ಸೇಷನ್ ಇದೆಯಾ? ಕೇರ್ಫುಲ್ ಆಗಿರಿ, ಅದು ಪೈಲ್ ಸಿಂಪ್ಟಮ್ಸ್ ಆಗಿರ್ಬೋದು. ಎಕ್ಸ್ಟರ್ನಲ್ ಪ್ರಾಬ್ಲಮ್ ಏನು ಅಂದ್ರೆ ಪೇನು, ಬ್ಲೀಡಿಂಗು ಮತ್ತೆ ಕೂತ್ಕೊಳ್ಳೋಕು ಕಷ್ಟ ಆಗುತ್ತೆ. ಇಂಟರ್ನಲ್ ಪ್ರಾಬ್ಲಮ್ ಏನು ಅಂದ್ರೆ ತುಂಬಾ ಜನ ಶೇಮ್ ಮಾಡ್ಕೋತಾರೆ ಮತ್ತೆ ಫಿಯರ್ ಆಫ್ ಸರ್ಜರಿ. ಹೆಲ್ತ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಇಗ್ನೋರ್ ಮಾಡೋದು ಅದಕ್ಕೆ ಸೊಲ್ಯೂಷನ್ ಅಲ್ಲ. ನಾವು ಕೂಡ OT ತುಂಬಾ ಸಲ ಪೈಲ್ ಸರ್ಜರೀಸ್ ನ ನೋಡ್ತೀವಿ. ಸೊ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಸರ್ಜರಿನ ಅವಾಯ್ಡ್ ಮಾಡಬಹುದು. ಇದಕ್ಕೆ ಪ್ಲಾನ್ಸ್ ಏನೇನು? ಸ್ಟೆಪ್ 1 ಐಡೆಂಟಿಫೈ ಸಿಂಪ್ಟಮ್ಸ್, ಪೇನ್, ಬ್ಲೀಡಿಂಗ್, ಇಚ್ಚಿಂಗ್. ಸ್ಟೆಪ್ 2 ಲೈಫ್ ಸ್ಟೈಲ್ ಚೇಂಜ್, ಫೈಬರ್ ಫುಡ್ ಮತ್ತೆ ವಾಟರ್ ಜಾಸ್ತಿ. ಥರ್ಡ್ 1 ಕನ್ಸಲ್ಟ್, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅರ್ಲಿ ಸ್ಟೇಜ್ ಅಲ್ಲಿ ಏನಾದರೂ ಇದ್ರೆ ಮೆಡಿಸಿನ್ಸ್ ನ ತಗೋಬಹುದು. ಸ್ಟೆಪ್ 4 ಬಂದ್ಬಿಟ್ಟು ಸರ್ಜರಿ ಇಫ್ ನೀಡೆಡ್. ಹೆಮರಾಯ್ಡೆಕ್ಟಮಿ ಅಂತ ಹೇಳಿ ಒಂದು ಸರ್ಜರಿ ಮಾಡ್ತಾರೆ. ಸರ್ಜರಿ ಅಂದ ತಕ್ಷಣ ಭಯ ಪಡ್ಕೋಬೇಡಿ. ಪೇಷಂಟ್ ಅನಸ್ತೇಶಿಯಲ್ಲಿ ಇರ್ತಾರೆ. ಸ್ವೋಲನ್ ಆಗಿರೋ ವೇನ್ಸ್ ನ ರಿಮೂವ್ ಮಾಡ್ತಾರೆ. ಸಮ್ಟೈಮ್ಸ್ ಸ್ಟೇಪ್ಲರ್ ಹೆಮರಾಯ್ಡೆಕ್ಟಮಿ ಮಾಡ್ತಾರೆ ಅಥವಾ ಲೇಸರ್ ನ ಕೂಡ ಯೂಸ್ ಮಾಡ್ತಾರೆ. ಇದು ಜಸ್ಟ್ 30 to 60 ಮಿನಿಟ್ಸ್ ಸರ್ಜರಿ. ಆಫ್ಟರ್ ಸರ್ಜರಿ ಪೇನ್ ರಿಲೀಫ್ ಸಿಗುತ್ತೆ, ನಾರ್ಮಲ್ ಮೋಷನ್ ಹೋಗುತ್ತೆ ಮತ್ತೆ ಕಾನ್ಫಿಡೆನ್ಸ್ ಕೂಡ ಬ್ಯಾಕ್ ಆಗುತ್ತೆ. ಇಫ್ ನೀವೇನಾದ್ರೂ ಇದನ್ನ ಇಗ್ನೋರ್ ಮಾಡಿದ್ರೆ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಸಿಂಪಲ್ ಪ್ರಾಬ್ಲಮ್ ಹೋಗಿ ಡೇಂಜರಸ್ ಆಗುತ್ತೆ. ಶೇಮ್ ಇಂದ ಸಫರ್ ಮಾಡಬೇಡಿ. ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್. ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಲೈಫ್ ಕೂಡ ಈಸಿ ಆಗುತ್ತೆ.